ಹಲೋ ಫ್ರೆಂಡ್ಸ್, ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹಾಡೆಬಳ್ಳಿ ಬಗ್ಗೆ ತಿಳಿಸ್ತೇನೆ. ಇದರ ಹೆಸರೇ ಹೇಳುವಂತೆ ಇದೊಂದು ಬಳ್ಳಿಯಾಗಿದೆ. ಇದನ್ನು ಪಾಡಾವಳಿ ಮತ್ತು ತಾಳೆ ಸೊಪ್ಪು ಅಂತಾನೂ ಕರೀತಾರೆ. ಇದರ ಎಲೆಗಳು ಹೃದಯದ ಆಕಾರವನ್ನು ಹೊಂದಿದ್ದು ಉದ್ದವಾಗಿರುತ್ತದೆ. ಈ ಬಳ್ಳಿಯಲ್ಲಿ ದ್ರಾಕ್ಷಿ ಗೊಂಚಲಿನಂತ ಹಸಿರು ಕಾಯಿಗಳಾಗ್ತದೆ. ಅವು ಹಣ್ಣಾದ ಬಳಿಕ ಬಿಳಿ ಬಣ್ಣಕ್ಕೆ ತಿರುಗ್ತದೆ. ಹಾಡೆಬಳ್ಳಿಯ ಎಲೆಗಳನ್ನು ನೀರಿನಲ್ಲಿ ಕಿವುಚಿ ಜ್ಯೂಸ್ ಮಾಡಿ ಸೇವಿಸುವುದರಿಂದ ಋತುಸ್ರಾವದ ಸಮಯದ ಹೊಟ್ಟೆ ನೋವು ನಿವಾರಣೆಯಾಗ್ತದೆ. ಇದರ ಜ್ಯೂಸ್ ಕುಡಿಯುವುದರಿಂದ ಉರಿಮೂತ್ರದ ಸಮಸ್ಯೆಯನ್ನು ಕಡಿಮೆ ಮಾಡಬಹುದಾಗಿದೆ. ಇದರ ಬೇರಿನ ಪೇಸ್ಟ್ ಅನ್ನು ಚರ್ಮದ ಕಾಯಿಲೆಗಳಿಗೆ ಬಳಸಲಾಗ್ತದೆ. ಲೂಸ್ ಮೋಷನ್ ಆದಾಗ ಹಾಡೆಬಳ್ಳಿಯ ಜ್ಯೂಸ್ ಕುಡಿಯುವುದರಿಂದ ಗುಣ ಕಾಣಬಹುದಾಗಿದೆ. ಇದರ ಎಲೆಗಳನ್ನು ನೀರಿನಲ್ಲಿ ಕಿವುಚಿ ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಮಣ್ಣಿ ತರ ಅಥವಾ ಹಲ್ವಾ ತರ ಗಟ್ಟಿಯಾಗ್ತದೆ. ಆಗ ಅದನ್ನು ಕಣ್ಣಿನ ಮೇಲೆ ಇಡಬೇಕು. ಇದರಿಂದ ಕಣ್ಣುರಿ ಮತ್ತು ಕಣ್ಣಿನ ನೀರು ಬರುವ ಸಮಸ್ಯೆ ಸರಿಯಾಗ್ತದೆ. ಕಣ್ಣು ತಂಪಾಗ್ತದೆ. ತುಂಬಾನೇ ಒಳ್ಳೆದಿದು, ತುಂಬಾನೇ ತಂಪು. ಬಾಡಿ ಹೀಟ್ ಆದಾಗ ಇದರ ಜ್ಯೂಸ್ ಮಾಡಿ ಸೇವಿಸಬೇಕು ಹಾಗೂ ನೆತ್ತಿ ಮೇಲೆ ಲೇಪಿಸಬೇಕು. ಇದರಿಂದ ದೇಹ ತಂಪಾಗ್ತದೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ದವರು ಇದನ್ನು ತಲೆಗೆ ಲೇಪಿಸುವುದರಿಂದ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.